ಹಲೋ ಗೆಳೆಯರೇ, ಈ ವಿಡಿಯೋಲಿ ನೋಡೋಣ ನಾವು ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಹೇಗೆ ಚೆಕ್ ಮಾಡ್ತಾರೆ ಅಂತ ಹೇಳಿ. ನಾನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಏನಾದ್ರು ಟೈಪ್ ಮಾಡಿದಾಗ ಕಂಪ್ಯೂಟರ್ ಅಂತ ಟೈಪ್ ಮಾಡಿದಾಗ ಸೊ ಅದು ಆಟೋಮೆಟಿಕ್ ಆಗಿ ಇದು ಕ್ಯಾಪಿಟಲೈಸ್ ಮಾಡುತ್ತೆ. ಸೊ ಆ ಕ್ಯಾಪಿಟಲೈಸೇಷನ್ ನೋಡಿ, ಇದನ್ನ ಆಟೋ ಕರೆಕ್ಟ್ ಆಪ್ಷನ್ ಅಂತಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂಡು ಆಟೋಮೆಟಿಕ್ ಕ್ಯಾಪಿಟಲೈಸೇಷನ್ ಅಂತಂದ್ರೆ ಮತ್ತೆ ವಾಪಸ್ ಹಿಂಗೆ ಹೊಟ್ಟೋಗುತ್ತೆ. ಮತ್ತೆ ಇಲ್ಲಿ ಹೋದ್ರೆ ನೋಡಿ ಹತ್ರ ಒಂದು ಬಲ್ಬ್ ತರ ಕಾಣುತ್ತೆ. ಇಲ್ಲೋಗಿ ರೀಡು ಅಂತ ಕೊಟ್ರೆ ರೀಡು ಮಾಡುತ್ತೆ, ಆಟೋಮೆಟಿಕ್ ಆಗಿ ಅದೇ ಹಾಕುತ್ತೆ ಫಸ್ಟ್ ಅಲ್ಲಿ. ಸೊ ಈ ರೀತಿ ಕಂಪ್ಯೂಟರ್ ಎಜುಕೇಶನ್ ಅಂತ ಹಾಕ್ತೀನಿ. ಸೊ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಎಜುಕೇಶನ್ ಅಲ್ಲಿ ಹೋಗಿ ಏನಾದ್ರು ಒಂದು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ, ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಾಕಿದೆ ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ ನೋಡಿ ಈ ರೀತಿ ತೋರಿಸುತ್ತೆ, ಅಂದ್ರೆ ಇಲ್ಲಿ ಅಕ್ಷರದಲ್ಲಿ ಏನೋ ತಪ್ಪಿದೆ ಅಂತ. ಸೊ ಎಲ್ಲೆಲ್ಲಿ ರೆಡ್ ಅಂತ ಬರ್ತೀನಿ, ನೀವು ಒಂದು 2 ಪೇಜ್ 3 ಪೇಜ್ ಎಷ್ಟಾದ್ರು ಟೈಪ್ ಮಾಡಿ, ಅದರಲ್ಲಿ ಎಲ್ಲೆಲ್ಲಿ ರೆಡ್ ಕಲರ್ ಕಾಣುತ್ತೆ ಅಲ್ಲೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನೋಡಿ ಎಜುಕೇಶನ್ ಅಂತ ಸಜೆಷನ್ ಕೊಡುತ್ತೆ. ಅಥವಾ ನೀವು ಇಗ್ನೋರ್ ಅಂತ ಕೊಟ್ಬಿಟ್ರೆ ಅದು ತೋರಿಸೋದೇ ಇಲ್ಲ ನಿಮ್ಗೆ. ಇಗ್ನೋರ್ ಆಲ್ ಅಂತ ಕೊಟ್ರೆ ಯಾವ್ದನ್ನು ತೋರಿಸಲ್ಲ. ಸೊ ಅದಾದ ನಂತರ ಆ ವರ್ಡ್ ನೋಡಿ, ಇಗ್ನೋರ್ ಎಜುಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದನ್ನ ಅಪ್ಲೈ ಆಗುತ್ತೆ. ಈ ರೀತಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದನ್ನ ಹಾಕ್ಬಹುದು. ಒಂದು ವೇಳೆ ನಾನು ಇನ್ನೊಂದು ಅಕ್ಷರ ಹಾಕ್ತೀನಿ, ಮೌಂಟೇನ್ ಅಂತ. ಸೊ ಇಲ್ಲಿ ನೋಡಿದಾಗ ಕರೆಕ್ಟ್ ಆಗಿದೆ, ಬಟ್ ಮೌಂಟೇನ್ ಅಂತ ಮಾಡ್ಬೇಕಾದ್ರೆ ನಾನು ಏನಾದ್ರು ಸ್ಪೆಲ್ಲಿಂಗ್ ತಪ್ಪು ಮಾಡ್ಬಿಟ್ರೆ ಸೊ ಅದು ಕೊಡುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಆಪ್ಷನ್ ಕೊಡುತ್ತೆ. ಸೊ ಈ ರೀತಿ ನೀವು ಕ್ಲಿಕ್ ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಯಾವ್ದೋ ಒಂದು ವರ್ಡ್ ಬರೀತೀನಿ. ಸೊ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ರೈಟ್ ಕ್ಲಿಕ್ ಮಾಡಿದಾಗ ಅದು ನೋಡಿ ಎಷ್ಟೊಂದು ಆಪ್ಷನ್ಸ್ ಕೊಡುತ್ತೆ. ಯಾಕಂತಂದ್ರೆ ಅದಕ್ಕೆ ರಿಲೇಟೆಡ್ ಸಾಕಷ್ಟು ಕ್ಯಾಶ್ ಅಂತ ಹಾಕ್ಬೋದು, ಕೇಸ್ ಅಂತ ಹಾಕ್ಬೋದು. ಯಾವ್ದನ್ನ ಹಾಕಕ್ ನೀವು ನೋಡ್ತಾ ಇದ್ದೀರಾ, ಯಾವ ಟ್ರೈ ಮಾಡ್ತಿದ್ದೀರಾ, ನೀವು ನೋಡಿ ಏನೋ ತಪ್ಪಿದೆ, ಇದ್ರಲ್ಲಿ ಯಾವ್ದಾದ್ರು ಸಜೆಷನ್ ತಗೊಳ್ಳಿ ಅಂತ ಹೇಳಿ ಅದು ಕೊಡುತ್ತೆ. ಸೊ ಕ್ಯಾಶ್ ಅಂತಿದ್ರೆ ಕ್ಯಾಶ್ ಅಂತ ಹಿಂಗೆ ಹಾಕ್ಬೋದು. ಅದಾದ ನಂತರ ಇಲ್ಲಿ ನೋಡಿ, ಈಗ ನಾನು ಇನ್ನೊಂದು ವರ್ಡ್ ಬರೀತೀನಿ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಬರೀತೀನಿ. ಸೊ ಏನು ಎರರ್ ಬರಲಿಲ್ಲ, ನಾನು ಮಂಜುನಾಥ್ ಅಂತ ಬರೀತೀನಿ. ಸೊ ಈಗ ತಪ್ಪು ತೋರಿಸ್ತಾ ಇದೆ, ಬಟ್ ಸ್ಪೆಲ್ಲಿಂಗ್ ನಮ್ಮ ಪ್ರಕಾರ ಮಂಜುನಾಥ್ ಅನ್ನೋದು ಕರೆಕ್ಟ್ ಆಗಿದೆ. ರೈಟ್ ಕ್ಲಿಕ್ ಮಾಡಿದ್ರೆ ಸಜೆಷನ್ಸ್ ಏನು ಇಲ್ಲ ನೋಡಿ, ಅದಕ್ಕೆ ಸಜೆಷನ್ ಕೊಡಕ್ ಆಗ್ತಿಲ್ಲ. ಸೊ ಬಟ್ ಈ ವರ್ಡ್ ನ ಕರೆಕ್ಟ್ ಈ ರೀತಿ ತಪ್ಪು ತೋರಿಸಬಾರ್ದು ನೋಡಿ. ಇನ್ನೊಂದ್ಸರಿ ಬರೀತೀನಿ, ರಾಘವೇಂದ್ರ ಅಂತ ಕೊಟ್ಟರು ತಪ್ಪು ಬರ್ತಾ ಇದೆ. ಮೋಹನ್, ಯಾವುದೇ ಒಂದು ಹೆಸರನ್ನ ನಾವು ಕೊಡ್ತಾ ಇದ್ರು ತಪ್ಪು ಅಂತ ತೋರಿಸ್ತಾ ಇದೆ ಸ್ಪೆಲ್ಲಿಂಗ್. ಬಟ್ ಆಕ್ಚುಲಿ ಏನಂತಂದ್ರೆ ಈ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ಗೆ ಅರ್ಥ ಆಗೋದು ವೆಸ್ಟರ್ನ್ ಡಿಕ್ಷನರಿ ಮಾತ್ರ, ಇಂಗ್ಲಿಷ್ ಡಿಕ್ಷನರಿ ಮಾತ್ರ. ಸೊ ಹಾಗಾಗಿ ಈ ನೇಮ್ಸ್ ಎಲ್ಲ ಅದಕ್ಕೆ ಗೊತ್ತಿರಲ್ಲ. ಅದಕ್ಕೆ ಅದು ಯಾವುದೋ ಒಂದು ತಪ್ಪಾಗಿರುವಂತ ವರ್ಡ್ ಹಾಕಕ್ ಪ್ರಯತ್ನ ಮಾಡ್ತಿದ್ದೀರಾ, ಅದಕ್ಕೆ ಹೆಸರು ಅಂತ ಗೊತ್ತಿರಲ್ಲ. ಸೊ ಇದನ್ನ ನೀವು ರೈಟ್ ಕ್ಲಿಕ್ ಮಾಡಿ ಆಡ್ ಟು ಡಿಕ್ಷನರಿ ಅಂತ ಕೊಡ್ಬೋದು. ಆ ಡಿಕ್ಷನರಿಗೆ ಆಡ್ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದನ್ನು ಆಡ್ ಟು ಡಿಕ್ಷನರಿ ಅಂತ ಕೊಟ್ರೆ ಡಿಕ್ಷನರಿಗೆ ಆಡ್ ಮಾಡ್ಕೊಳ್ಳುತ್ತೆ. ನೋಡಿ ಇದಕ್ಕೆ ಗಣೇಶ್ ಅನ್ನೋ ವರ್ಡ್ ಆಲ್ರೆಡಿ ಡಿಕ್ಷನರಿ ಇದೆ, ನೇಮ್ಸ್ ಅಂತೆಲ್ಲ ಇದೆ. ಸೊ ಅದು ಸಜೆಷನ್ ಕೊಡುತ್ತೆ. ನಾವು ಇದನ್ನೇ ಆಡ್ ಟು ಡಿಕ್ಷನರಿ ಅಂತ ಕೊಡೋಣ. ಅದಾದ ನಂತರ ವಿನಯ್ ಅನ್ನೋದು ಆಡ್ ಟು ಡಿಕ್ಷನರಿ ಅಂತ ಕೊಡೋಣ. ಇದಾದ ನಂತರ ನಾನು ಯಾವಾಗ್ಲೇ ಹೋಗಿ ಟೈಪ್ ಮಾಡಿದ್ರೆ ಎರರ್ ಅಂತ ತೋರ್ಸಲ್ಲ ನೋಡಿ. ವಿನಯ್ ಅಂತ ಹಾಕ್ತೀನಿ, ಮೋಹನ್ ಅಂತ ಹಾಕ್ತೀನಿ. ಸೊ ಏನೇ ಹಾಕಿದ್ರು ಅದು ಎರರ್ ಅಂತ ತೋರ್ಸಲ್ಲ. ಮತ್ತೆ ಇಲ್ಲಿ ನೋಡಿ, ಈಗ ಮೋಹನ್ ಅಂತ ಹಾಕಿದ್ರೆ ಏನಾಗುತ್ತೆ ಅಂತ ಸೊ ಮತ್ತೆ ಎರರ್ ತೋರಿಸ್ತಾ ಇದೆ. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಲ್ಲ, ರೈಟ್ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ. ಡಿಲೀಟ್ ರಿಪೀಟ್ ಅಂದ್ರೆ ರಿಪೀಟ್ ಆಗಿದೆ ಅಂತ ನಮ್ಗೊಂದು ವಾರ್ನಿಂಗ್ ಕೊಡುತ್ತೆ. ಡಿಲೀಟ್ ರಿಪೀಟೆಡ್ ವರ್ಡ್ ಅಂತ ಹಾಕಿದ್ರೆ ತೆಗೆದಾಕ್ಬೋದು. ಒಂದ್ ವೇಳೆ ನಿಮ್ಗೆ ಬೇಕು ಅಂತಂದ್ರೆ ಇಗ್ನೋರ್ ಅಂತ ಕೊಡಬಹುದು ನೀವು. ಈ ರೀತಿ ನೀವು ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ಸ್ ನ ಚೆಕ್ ಮಾಡಬಹುದು. ಅದಾದ ನಂತರ ಇಲ್ಲಿ ನೋಡ್ಬೋದು ಗ್ರೀನ್ ಅಲ್ಲಿ ತೋರಿಸ್ತಾ ಇದೆ ಇಲ್ಲಿ. ಅಂದ್ರೆ ಈ ಒಂದು ಸೆಂಟೆನ್ಸ್ ಹಾಕ್ತೀನಿ ನೋಡಿ, ಇಟ್ ಈಸ್ ಎ ಆಪಲ್. ಹಿಂಗ್ ಕೊಟ್ಟಾಗ ಇಲ್ಲಿ ಗ್ರೀನ್ ಆಗಿ ತೋರಿಸ್ತಾ ಇದೆ ನೋಡಿ ಎ ಅನ್ನೋದನ್ನ. ಹಂಗಂತಂದ್ರೆ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಮಾಡಿದೀವಿ. ರೈಟ್ ಕ್ಲಿಕ್ ಮಾಡಿ ನೋಡಿ, ಇಟ್ ಈಸ್ ಆನ್ ಆಪಲ್ ಅಂತ ಇರೋದು ಆಕ್ಚುಲಿ. ಸೊ ಈ ರೀತಿ ನಮಗೆ ಇಂಗ್ಲಿಷ್ ಒಂದ್ ವೇಳೆ ನಮ್ ಪೂರ್ತಿ ಇಂಗ್ಲಿಷ್ ಬರದೇ ಇದ್ರು ಸಹ ನಾವು ಎಷ್ಟು ಟ್ರೈ ಮಾಡಿ ಅಷ್ಟು ಹಾಕಿದಾಗ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಮಾಡಿ. ಇದ್ಯಾಕೆ ಇಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ನಾವು ಒಂದು ಎಕ್ಸ್ಟ್ರಾ ಸ್ಪೇಸ್ ಬಿಟ್ಟಿದೀವಿ, ಒಂದೇ ಒಂದು ಸ್ಪೇಸ್ ಬಿಡಬೇಕು. ಆ ರೀತಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಅಷ್ಟೇ ಎರಡು ಸ್ಪೇಸ್ ಬಿಟ್ಟಿದೀವಿ. ರೈಟ್ ಕ್ಲಿಕ್ ಮಾಡಿ ಒಂದು ಸ್ಪೇಸ್ ಬಿಡ್ಬೋದು. ಸೊ ಈ ರೀತಿ ನೀವು ಮಾಡ್ಬೋದು.
ಸೊ ಸ್ಪೆಲ್ಲಿಂಗ್ ಚೆಕ್ ಮಾಡ್ಬೋದು, ಗ್ರಾಮರ್ ಚೆಕ್ ಮಾಡ್ಬೋದು, ಮತ್ತೆ ಯಾವ್ದಾದ್ರು ಡಿಕ್ಷನರಿಗೆ ಹೊಸ ವರ್ಡ್ಸ್ ನೀವು ಆಡ್ ಮಾಡಬೇಕು ಅಂತಂದ್ರೆ ಅದ್ರ ಡಿಕ್ಷನರಿಗೆ ನೀವು ಆಡ್ ಮಾಡ್ಬೋದು. ಈ ರೀತಿ ನಾವು ಮಾಡ್ಬೋದು. ನಾ ಒಂದಷ್ಟು ಟೆಕ್ಸ್ಟ್ ನ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋತೀನಿ ಇದರಲ್ಲಿ. ಸೊ F1 ಪ್ರೆಸ್ ಮಾಡ್ತೀನಿ ನಾನು. F1 ಪ್ರೆಸ್ ಮಾಡಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಹೆಲ್ಪ್ ಬರುತ್ತೆ. ಸೊ ಆ ವರ್ಡ್ ಹೆಲ್ಪ್ ಅಲ್ಲಿ ಹೋಗಿ ನಾನು ಸ್ವಲ್ಪ ಟೆಕ್ಸ್ಟ್ ನ ತಗೋತೀನಿ. ಸೊ ಸಾಕಷ್ಟು ಬಾರಿ ನಾವು ಮಾಡಿದೀವಿ ಈ ರೀತಿ. ಸೊ ಈ ಸ್ಯಾಂಪಲ್ ಟೆಕ್ಸ್ಟ್ ಅಂತ ತಗೊಂಡು ಇದನ್ನ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ನಂತರ ಸ್ವಲ್ಪ ಸೈಜ್ ಜಾಸ್ತಿ ಮಾಡೋಣ, ಇದಕ್ಕೆ 12 ಫಾಂಟ್ ಇಡ್ತೀನಿ. ಇದಾದ ನಂತರ ನಾನು ಬೇಕು ಅಂತ ಕೆಲವು ಮಿಸ್ಟೇಕ್ಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೇಕು ಅಂತ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಕೆಲವು ಮಿಸ್ಟೇಕ್ಸ್ ಮಾಡಿದಾಗ ಸೊ ಈ ರೀತಿ ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದ್ರೆ ನೋಡಿ ಎಲ್ಲ ರೆಡ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನ ಒಂದೊಂದನ್ನು ರೈಟ್ ಕ್ಲಿಕ್ ಮಾಡಿ ಸರಿ ಮಾಡೋ ಬದಲು ನೀವು ಇಲ್ಲಿ ರಿವ್ಯೂ ಹೋಗ್ಬಿಟ್ಟು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ ನೋಡಿ. ಅದೇ ಒಂದೊಂದಾಗಿ ತೋರಿಸ್ಕೊಂಡು ಬರುತ್ತೆ. ಸೊ ಇಲ್ಲಿ ನೋಡಿ ಸಜೆಷನ್ಸ್ ಕೂಡ ಕೊಡುತ್ತೆ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ಹೆಲ್ಪ್ಸ್ ನೋಡಿ, ಇದು ತಪ್ಪಿದೆ, ಹೆಲ್ಪ್ಸ್ ಅಂತಿದೆ. ಸೊ ಚೇಂಜ್ ಅಂತ ಕೊಡಿ, ಅದೇ ಚೇಂಜ್ ಮಾಡುತ್ತೆ. ಅದಾದ ನಂತರ ಪ್ರೊಫೆಷನಲ್ಗೆ ಅದು ಸಜೆಷನ್ ಕೊಡುತ್ತೆ. ಪ್ರೊಫೆಷನಲ್ ಹಾಕ್ಬೇಕು ಅಂತಿದ್ರೆ ಅಥವಾ ಪ್ರೊಫೆಷನಲ್ ಅಂತ ಚೇಂಜ್ ಅಂತ ಕೊಡಿ. ಅದಾದ ನಂತರ ಫಾರ್ಮ್ಯಾಟಿಂಗ್ ಮತ್ತೆ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ. ಸೊ ಫಾರ್ಮ್ಯಾಟಿಂಗ್ ಸೆಲೆಕ್ಟ್ ಮಾಡಿ ಚೇಂಜ್ ಅಂತ ಕೊಡ್ತೀನಿ. ಅದಾದ ನಂತರ ಇಲ್ಲಿ ನೋಡಿ ಕಾಮೆಂಟಿಂಗ್ ಇದೆ, ಚೇಂಜ್ ಅಂತ ಕೊಡ್ತೀನಿ. ಸೊ ಆ ರೀತಿ ನಮಗೆ ಸಜೆಷನ್ ಕೊಡುತ್ತೆ, ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಅಡ್ವಾನ್ಸ್ಡ್ ಅಂತಿದೆ, ಸೆಲೆಕ್ಟ್ ಮಾಡ್ಕೊಂಡು ಅಡ್ವಾನ್ಸ್ ಅದು ಇಂಪಾರ್ಟೆಂಟ್ ನೋಡಿ. ಈ ರೀತಿ ಎಲ್ಲ ಆದ್ಮೇಲೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಇಸ್ ಕಂಪ್ಲೀಟ್ ಅಂತ ಕೊಡುತ್ತೆ. ಆ ರೀತಿ ನೀವು ಯಾವುದೇ ಒಂದು ಫೈಲ್ ನ ಯಾವ್ದಾದ್ರು ಒಂದು ಅಫಿಷಿಯಲ್ ಆಗಿ ಕಳಿಸ್ತಾ ಇದ್ರೆ ಅದಕ್ಕೆ ಮುಂಚೆ ನೀವು ಅದನ್ನ ಸ್ಪೆಲ್ಲಿಂಗ್ ಚೆಕ್ ಮಾಡೋದು ಮತ್ತೆ ಗ್ರಾಮರ್ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪೂರ್ತಿ ಡಾಕ್ಯುಮೆಂಟ್ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ, ಸೊ ಅದು ಚೆಕ್ ಮಾಡಕ್ ಶುರು ಮಾಡುತ್ತೆ. ಸದ್ಯಕ್ಕೆ ಇಲ್ಲಿ ಆಗಿರೋದ್ರಿಂದ ಅದು ಆಗಿದೆ ಅಂತ, ಕಂಪ್ಲೀಟ್ ಆಗಿದೆ ಅಂತ ತೋರಿಸುತ್ತೆ. ಈ ರೀತಿ ನಾವು ನಮ್ಮ ಒಂದು ಡಾಕ್ಯುಮೆಂಟ್ಗೆ ನಾವು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ನ ಚೆಕ್ ಮಾಡಬಹುದು. ಸೊ ಈ ವಿಡಿಯೋಲಿ ನಾವು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಹೇಗೆ ಚೆಕ್ ಮಾಡೋದು ಅನ್ನೋದು ನೋಡಿದ್ವಿ. ಸೊ ಮುಂದಿನ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಕಲಿಯೋಣ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.